ಶಾಲಿನಿ ಅಕ್ಕ ಬಂದು ಅಮ್ಮ ಮತ್ತೆ ಅತ್ತೇನಲ್ಲ ಮಾತಾಡಿದ್ ಕೇಳಿಸ್ತಿತ್ತು ಕಣ್ರಿ. ನಾನು ಮತ್ತಲ್ಲ ಅಟ್ಕೆ ಹೊರಡ್ತಿದ್ನ ಮುದ್ದಿಗೆ ಬಿಟ್ಟು ಬಂದ್ರೆ ಆಗದ್ದೆಲ್ಲ ಅಂದ್ಕೊಂಡು ಮುಗಿಸೇ ಬರೋಣ ಅಂತ ಬಂದೆ. ಕುತ್ಕೊಳ್ರಿ, ನಿಂತ್ಕೊಂಡೇ ಅದಿರಲ್ಲ. ನಾನು ಕುತ್ಕಳೆ ಮರೆತಿ ಅಂದೆ ಕೂರ್ಲಪ್ಪ, ಅದಕ್ಕೆ ಅಂದೆ ಎಂತದೆ ಹೊಸ ಸೀರೆ ಅಂತ ಕೂತ್ರೆ ಮುಡುಕ್ತದೆ ಅಂತ ಕೂರ್ಲೇನೆ ಅಂತ ಕೇಳಿದೆ. ಶಾಲಿನಿ ಅಕ್ಕ ಗಾನಾಗದೆ ಕಣ್ರಿ ಸೀರೆ ಕೇಳಿಸ್ಕೊಂಡೆ. ನೀವು ಮಾತಾಡೋದೆಲ್ಲ ಅಲ್ಲೇಸ್ತಿದ್ದೆ. ಹೂನೆ. ಅಲ್ಲ ನಾನು ಅದೇ ಅಶ್ವಿನಿ ವಿಷಯ ಒಂದು ಎಂತ ಆತು ಎಂತ ಕತೆ ಅಂತಲೇ ಗೊತ್ತಾಗಲಿಲ್ಲಲ್ಲೇ. ಪಾಪ ಮಗಿ ಭಾರಿ ಖುಷಿಯಾಗಿತ್ತ, ಬೇಜಾರಾಯ್ತು. ನಿನ್ನೆ ಬೆಳ್ಳಿಗೆ ಫೋನ್ ಮಾಡಿದ್ದೆ, ಅದು ಅಂತ ನಾಳೆ ಒಂಚೂರು ಹೋಗಿ ಬನ್ನಿ ಅತ್ತೆ ನೋಡೋಣ ಅಂತ. ಈಗ ಪದ್ಮಕ್ಕೆ ಫೋನ್ ಮಾಡಿದೆ, ಒಂದು ಸಲ ಹೋಗ್ಲ ಕಣೆ ಎಂತ ನಾಟ್ ರೀಚಬಲ್ ಬಂತು, ಆಮೇಲೆ ಹೋಯ್ತು ಅದು ಎತ್ತಲ ಕಣೆ. ಮತ್ತು ಎಂತ ಆಗಿದೆ ಏನೋ ಅಂತ ಗಾಬರಿ ಆಯ್ತು. ಹಂಗೆ ನೀನೊಂಚೂರು ಪುರ್ಸತ್ತಿದ್ರೆ ಒಂದು ಗಳಿಗೆ ಹೋಗಿ ಬರೋಣನು ಅಂತ ನೋಡಿದೆ. ಮತ್ತು ನಂಗೆ ಒಬ್ಳಿಗೆ ಹೋಗಕ್ಕೆ ಒಂಥರ ಕಣೆ, ಹೋಗಕ್ಕೆ ಒಂಥರ ಅಂದ್ರೆ ಅಷ್ಟು ದೂರ ನೋಡ್ಕೊ ಹೋಗ್ಬೇಕಾ, ಒಂಥರ ಹೆದರಿಕೆ ಆದಂಗೆ ಆಗತ್ತೆ ಕಣೆ. ದಾರಿಲಿ ಒಂಥರ ಕಾಡು ದಾರಿ ಅಲ್ಲ, ಹಾಗಾಗಿ ಲಕ್ಷ್ಮಕ್ಕ ಕೇಳೋಣನು ಅಂದ್ಕೊಂಡೆ. ಅವ್ರ ಮನೇಲಿ ನೆನ್ನೆ ಅಡಿಕೆ ಕೊನೆ ಅಲ್ಲ, ಅವ್ರು ಏನೀಗ ಭಾರಿ ಬ್ಯುಸಿ ಇರ್ತಾರೆ, ಮತ್ತು ವಾಸಣ್ಣ ಏನಿಲ್ಲ ಮತ್ತೆ ಬೈಯೋಕ್ಕೆ ಶುರು ಮಾಡ್ಕೋತಾರೆ. ಹಾಗಾಗಿ ನಿಮ್ಮನೆಲ್ಲಾರು ಒಂಚೂರು ಪುರ್ಸತ್ತಿತ್ತಲ್ಲ, ಮೊನ್ನೆ ಕೊನೆ ತೆಗ್ದಿದ್ದಲ್ಲ ಅಂದ್ಕೊಂಡು ಅಲ್ಲ ಒಂದು ವಾರ ಆಯ್ತಲ್ಲ ತೆಗ್ದ, ಹಾಗಾಗಿ ಹಾಗೆ ಅಂದಲ್ಲಿ ಕೇಳೋಣ ಅಂತ ಬಂದೆ. ಅಲ್ಲ ಹೋಗ್ಬರೋಣ, ಅದೇನು ಒಂದು ಗಳಿಗಿನೂ ಪುರ್ಸತ್ತಿಲ್ದಿರೋದೇನಲ್ಲ. ನಾನು ಫೋನ್ ಮಾಡಿದ್ದೆ ಅಶ್ವಿನಿಗೆ, ಹೋಗಿ ಬರ್ಬೇಕು, ಅದು ಕರೀತು ಭವ್ಯಕ್ಕ ಬನ್ನಿ ಅಂತ ಹೋಗಿ ಬರ್ಬೇಕು. ಈಗ ಚಂದ್ರಣ್ಣ ಪದ್ಮಕ್ಕನೇ ನೀವು ಹೋಗೋದು ಬೇಡ, ಅವು ಗಂಟೆಗೆ ಒಂದೊಂದು ಥರ ಮಾಡ್ತಾ ಇದ್ದಾವೆ, ಹೊಲ್ತಾಗ ಹೋಗಿ ಮಾಡೋದೇನು ಬೇಡ, ಇಲ್ಲಿ ದೇವ್ರ ಭಗವಂತ ಕೊಟ್ಟಾನೆ ಬೇಕಾದಷ್ಟು, ಏನು ಹಿಂದಿಲ್ಲ ಮುಂದಿಲ್ಲ, ನಿಂಗೆ ಇರೋ ಒಬ್ಳು ಮಗಳು ಮಾಡ್ಕೊಂಡು ಹೋಗು ನೀನೇ, ಮುಂದೆ ಬೇಕಾದ್ರೆ ನೋಡೋಣ, ನಿಂಗೇನು ಭಾರಿ ವಯಸ್ಸು ಆಗಲ್ಲ, ಬೇರೆ ಎಲ್ಲರೊಂದು ಸಂಬಂಧ ನೋಡಿ ಮದುವೆ ಮಾಡೋಣನು ಅನ್ನಂಗೆ ಅಂತ ಅದಾರಂತೆ. ಅಶ್ವಿನಿ ಇಲ್ಲ ನಾ ಹೋಗ್ತೀನಿ ಅಂತ ಕೂತದಂತೆ. ಏನು ಕತೆ ಸಾಯ್ತೀರ ಹೇಳಿ. ಅವಾಗ ಹೋಗು ಅಂದರೆ ಬೇಡ ಅಂತ ಅಂತೈತಿ, ಈಗ ನೋಡಿದ್ರೆ ಹೋಗ್ತೀನಿ ಅಂತ ಕೂತದಂತಪ್ಪ. ಅಂದರೆ ಹೋಗೋದಂದ್ರೆ ಅದು ಅತ್ತೆ ಮತ್ತು ಇಬ್ಬರೇ ಹೋಗಲ್ಲಂತ, ಅತ್ತೆ ಮನೆಗೆ ಹೋಗಲ್ಲಂತೆ. ಇನ್ನೊಂದ್ಸಲ ಕೇಳಿ ನೋಡ್ತೀನಿ ಹೇಮಂತ್ ಹತ್ರ, ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ ಅಂತ ಅಂತಿತ್ತು. ಅದಕ್ಕೆ ಫೋನ್ ಮಾಡಿದ್ದೆ, ಸಿಕ್ಕಿತ್ತು ನಂಗೆ ಮಾತಿಗೆ. ಪದ್ಮಕ್ಕ ಎತ್ಲಾಗ ತೋಟಕ್ಕೆ ಹೋಗ್ಬೇಕು ಅಂತ ಅಂತಿದ್ರು, ತೋಟಕ್ಕೆ ಹೋಗ್ಯಾರೇನೋ ನೀವು ಫೋನ್ ಮಾಡಿದಾಗ, ಹಾಗಾಗಿ ಎತ್ತಲ, ಇಲ್ಲಾಂದ್ರೆ ಅವ್ರೇನು ಎತ್ತದೇ ಇರಲ್ಲ. ಅಶ್ವಿನಿ ಹತ್ರ ಮಾತಾಡಿದೆ ಕಣ್ರಿ ಶಾಲಿನಿ ಅಕ್ಕ. ಅಶ್ವಿನಿ ಹೇಳೋದದೆ, ನಾನು ಹೋಗ್ತೀನಿ ಭವ್ಯಕ್ಕ, ನಂಗೆ ಈಗ ಹೋಗ್ಬೇಕು ಅಂತ ಮನ್ಸು ಬಂದದೆ, ನಾ ಹೋಗ್ತೀನಿ, ಆದರೆ ನಾನು ಆ ಮನೆಗೆ ಯಾವತ್ತೂ ಹೋಗಲ್ಲ ಅಂದರೆ ಈಗ ಸದ್ಯಕ್ಕೆ ಹೋಗಲ್ಲ, ಆಮೇಲೆ ಬೇಕಾದ್ರೆ ಗೊತ್ತಿಲ್ಲ, ಅಡ್ಜಸ್ಟ್ ಎಲ್ಲ ಆದಮೇಲೆ ಗೊತ್ತಿಲ್ಲ. ನಾ ಹೇಮಂತ್ ಹತ್ರ ಮಾತಾಡಬೇಕು ಅಂದ್ಕೊಂಡೀನಿ, ಮಾತಾಡಿ ನನ್ನ ಡಿಸಿಷನ್ ನಾನು ಹೇಳ್ತೀನಿ, ನಾನು ಆ ಮನೆಗೆ ಬರಲ್ಲ, ನಾನು ಎಲ್ಲ ಯೋಚನೆ ಮಾಡಿದೆ, ಸದ್ಯಕ್ಕೆ ನಾನು ಬೇರೆ ಮನೆಗಾರೆ ಬರ್ತೀನಿ, ಇಲ್ದಿದ್ರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ ಅಂತ ಹೇಳಬೇಕು ಅಂದ್ಕೊಂಡೀನಿ ಅಂತ ಅಂತು. ಹೌದಾ, ಇಷ್ಟು ಧೈರ್ಯ ಮಾಡೋದೆ ಅಂದರೆ ಅಡ್ಡಿಲ್ಲ ಮರೇತಿ. ನಾನು ಹೆದರಿದ್ದೆ ಮತ್ತೆ ಎಲ್ಲಾರು ಹುಡುಗಿ ಅಂತ ಯೋಚನೆ ಮಾಡ್ತಾ ಇದೆಯೋ ಏನೋ ಅಂತ. ನಾನು ಹಾಗೆ ಗಾಬರಿಲೇ ಫೋನ್ ಮಾಡಿದ್ ಕಣ್ರಿ. ಅಮ್ಮನೂ ಪಾಪ ಅದೇ ಅಂತಿದ್ರು, ಇವು ಬೇಜಾರಾಗಿದೆ ಏನೋ ಮರೇತಿ, ಮಾಡು ಅಂತಿದ್ರ. ನೋಡಿದ್ರೆ ಧೈರ್ಯದಲ್ಲೇ ಅದೇ, ಏನಿಲ್ಲ ಅದು ಧೈರ್ಯದಲ್ಲೇ ಅದೇ. ಅದು ಹೇಳೋದೇನಂದರೆ ಹೇಮಂತ್ ಹೆಂಡತಿ ಬೇಕು, ನಂಗೆ ಗೊತ್ತು ಹೇಮಂತದ ವೀಕ್ನೆಸ್ ಏನು ಅನ್ನೋದು ಗೊತ್ತು ನನಗೆ, ಅವ್ರಿಗೆ ನಾ ಬೇಕು. ಆದರೆ ಈಗ ಅಮ್ಮ ಹೇಳಿದ್ಕು ಹ್ಞೂ ಅನಿಸ್ತದೆ, ನಾನು ಹೋಗಿ ಎಲ್ಲ ರಿಪೇರಿ ಮಾಡ್ತೀನಿ ಭವ್ಯಕ್ಕ, ನನ್ನ ಲೈಫ್ ನಾ ಸರಿ ಮಾಡ್ಕೋತೀನಿ ಅಂತ ಒಳ್ಳೆ ಧೈರ್ಯದಲ್ಲಿ ಮಾತಾಡ್ತಾ ಅದೀಯಪ್ಪ. ನಾನು ಅದೇ ಅಂದೆ, ನೋಡಿ ನಿನ್ನ ಜೀವನ ನೀ ಸರಿ ಮಾಡ್ಕ, ನೀವು ನೋಡು, ಯೋಚನೆ ಮಾಡು, ಈಗ ಹೋಗ್ತೀನಿ ಅಂತ ನಿರ್ಧಾರ ಮಾಡಿ ಹೋಗು, ಅದೇ ಮಾತಾಡು ಅಂತ ಅಂದೆ. ಅದೇ ಅಂತ ಹೇಮಂತ್ ಹತ್ರ ಇವತ್ತು ಮಾತಾಡ್ತೀನಿ ಅಂತಿತ್ತು, ಆಮೇಲೆ ಹೋಗಿ ಬರೋಣ. ಈಗೊಂಚೂರು ಕೆಲಸ ಅದೇ ಕಣ್ರಿ ಶಾಲಿನಿ ಅಕ್ಕ, ಸಂಜೆ ಹೊತ್ತಿಗೆ ಹೋಗೋಣ. ನಾನು ಬೆಳಿಗ್ಗೆಗಷ್ಟೇ ಮಾಡಿದ್ ಕಣ್ರಿ, ಮಾಡಿ ಇದು 1 ಮೀನಿನ ಸಾರು ಮಾಡಿದ್ನ. ಮಧ್ಯಾಹ್ನಕ್ಕೆ ಸಾರು ಒಂಚೂರು ಅದೇ, ಅನ್ನ ಬೇಕಾದ್ರೆ ಅಮ್ಮ ಮಾಡ್ತಾರೆ, ಹಾಗೇನಲ್ಲ. ನಾನು ಮತ್ತೆ ಪೂರಿ ಮಾಡೋಣ ಕಿಟ್ಟಿಗೆ ಸಂಜೆಗೆ ಅಂತ ಬೇರೆ ಇಟ್ಟಿನಿ ಕಣ್ರಿ. ಅವನಿಗೆ ಮತ್ತೆ ಬಂದಾಗ ಪೂರಿ ಸಾಗು ಎಲ್ಲ ಮಾಡಿಟ್ಟು ಅವನಿಗೆ ಒಂಚೂರು ಕೊಟ್ಟು ತಿನ್ನಿಸಿ ಹೋಮ್ವರ್ಕ್ ಬರೆಯೋಕೆ ಕೊಟ್ಟರೆ ಬರ್ಕೋತಿರ್ತಾನೆ, ನಾವು ಹೋಗಿ ಬರ್ಬೋದು. ಒಂಚೂರು ಮನೆ ಬದಿ ಕೆಲಸ ಆಗಲ್ಲ ಅಂದರೆ ನಂಗೆ ಹೊರಗಡೆ ಹೋದ್ರೆ ಕಿರಿಕಿರಿ ಆಗ್ತಿರ್ತದೆ ಕಣ್ರಿ ಶಾಲಿನಿ ಅಕ್ಕ. ಸಂಜೆ ಹೋಗೋಣ, ಸಂಜೆ ನೀವು ಪುರ್ಸತ್ತದೆ ಅಂದಾದ್ರೆ ಹೋಗೋಣ.
ಹೋಗೋಣ, ಇಲ್ಲ ಅನ್ನೋದಾರೆ ಈಗಲೇ ಬೇಕಾದ್ರೆ ಒಂದು ಗಳಿಗೆ ಹೋಗಿ ಬರೋಣ. ನೀವು ಹೆಂಗಂತೀರ ಹಾಗೆ. ಅಯ್ಯೋ ಇಲ್ಲ ಮಾರೈತಿ, ಸಂಜೆನೇ ಹೋಗ್ಬರೋಣ. ನನಗೇನು ಪುರ್ಸೋತಿಲ್ಲ, ಟಿ ವಿ ನೋಡೋದು ಒಂದೇ ಕೆಲಸ. ನಾನು ಸಂಜೆಗೆಲ್ಲ ಇವ್ರಿಗೆ ಕಾಫಿ ಗಿಪ್ಪಿ ಎಲ್ಲ ಮಾಡಿ ಅನ್ನ ಮಾಡಿಟ್ಟಿರ್ತೀನಿ, ಸಂಜೆನೇ ಹೋಗ್ಬರೋಣ. ಲಕ್ಷ್ಮಕ್ಕ ಕೇಳಲ್ಲ ಒಂದು ಮಾತು, ಬತ್ತಾರನ್ನು ಕೇಳೋಣ, 3 ಜನ ಹೋಗ್ಬರೋಣ. ಹ್ಞೂ ಕೇಳಿ, ನಂಗೆ ಗೊತ್ತಿರೋ ಮಟ್ಟಿಗೆ ಬರಲ್ಲ ಅವರು, ಮತ್ತು ಅಡಿಕೆ ಬೇರೆ ತಗ್ಸಾಕೊಂಡಿರೋದಲ್ಲ, ಬರಲ್ಲ. ನೀವು ಕೇಳೋದಾರು ಕೇಳಿ, ಒಂದು ಫೋನ್ ಮಾಡಿ ಕೇಳಿ, ಹಿಂಗೆ ಹೋಗಿ ಬರೋಣ ಅನ್ನಿ. ಒಂದು 5:15 ಅಷ್ಟೊತ್ತಿಗೆ ಹೋಗೋಣ. ಹ್ಞೂ ಸರಿ, ಒಂದು 5-5:15 ಅಷ್ಟೊತ್ತಿಗೆ ಹೋಗೋಣ. ನೀನು ರೆಡಿಯಾಗಿ ಬಂದು ನಮ್ಮನೆ ಹತ್ರ ಕೂಗು ಹಾಕೋ, ನಾ ಬರ್ತೀನಿ. ರೆಡಿ ಆಗದೆ ಅಂತ ಇದೇ ಒಂದು ಚೂಡಿದಾರ್ ನೇತು ಹಾಕೊಂಡಿರ್ತದಲ್ಲ, ಇದರಲ್ಲೇ ಉರ್ಸುತ್ತದು. ರೆಡಿ ಗಿಡಿ ಆಗೋದೆಲ್ಲ ಏನಿಲ್ಲಪ್ಪ. ನೋಡಲ್ಲಿ ಶಾಲಿನಿ ಹೊಸ ಸೀರೆ ಉಟ್ಕೊಂಡದ್ದು, ನೀನು ಹಂಗೆ ದಿನಕ್ಕೊಂದೊಂದು ಉಡೋದಲ್ಲನೇ ಭವ್ಯ, ಅದು ಇಟ್ಟೆಂತ ಮಾಡ್ತೀಯೇ? ಅಯ್ಯೋ ಅಮ್ಮ, ನೀವು ಸುಮ್ಮನಿರಿ, ಮಾಡೋ ಕೆಲಸ ಮುಗಿದ್ರೆ ಸಾಕಾಗಿ ಸೀರೆ ಗೀರೆ ಅಂತೆ. ನೋಡೆ ಶಾಲಿನಿ, ನಾ ಹೇಳಿದ್ರೆ ಹಿಂಗೆ ಹೇಳದ್ ಕಣೆ, ಅವು ಇಟ್ಟೆ ಅಂತ ಮಾಡ್ತದ ಹೇಳ. ಉಡ ವಯಸ್ಸಿಗೆ ಉಡ್ತದ ಬಿಡಿ, ಹೋಗಲಿ. ಸರಿ, ಹಂಗಾರೆ ನಾನು ಹೋಗ್ಬರ್ತೀನಿ, ನೀವು ಕೆಲಸ ಮಾಡ್ಕೊಳ್ಳಿ. ತಡೀರಿ, ಕೂತ್ಕೊಳ್ಳಿ, ಒಂದು ಕುಡಿಯೋಕೆ ಏನಾರು ತಗೋಬರ್ತೀನಿ, ತಡೀರಿ. ಒಂದು 2 ಕಡುಬು ಹಾಕೊಂಡು ಒಣಮೀನು ಸಾರು ಹಾಕೋಬಾರ, ರುಚಿಯಾಗ್ಯದ ಮಾತ್ರ ಇವತ್ತು ಸಾರು. ಹೌದ್ರಿ ಶಾಲಿನಿ ಅಕ್ಕ, 2 ಕಡುಬೆ ತಿನ್ಕೋಬೋದು. ಇಲ್ಲ ಒಳಗೆ ಬನ್ನಿ, ಅಡುಗೆ ಮನೆಗೆ ಬನ್ನಿರಿ, ಅಲ್ಲೇ ಕೂತ್ಕೊ ಮಾತಾಡಿ ತಿನ್ಕೋಬೋದು. ಅಮ್ಮ ನೀವು ಬನ್ನಿ. ಓ ಬೇಡ ಮಾರೈತಿ. ಅಯ್ಯೋ ಬನ್ನಿ, ಹೋಗ್ಬೋದು, 2 ಕಡುಬು.